ಸರ್ ನಮಸ್ತೆ. ನಮಸ್ಕಾರ. ಹಾಂ ಸರ್ ಇವತ್ತು ಯಾವ ರೆಸಿಪಿ? ಇವತ್ತು ತುಂಬ ಮುಖ್ಯವಾದ ರೆಸಿಪಿ. ಯಾಕೆ ಅಂದರೆ ಈ ಅವಲಕ್ಕಿ ಬಾತ್ ಮಾಡ್ತಾರೆ, ಜೊತೆಗೆ ಅವಲಕ್ಕಿ ಬಿಸಿಬೇಳೆಬಾತು ಮಾಡ್ತಾರೆ, ಜೊತೆಗೆ ಮೊಸರು ಅವಲಕ್ಕಿ ಕೂಡ ಮಾಡ್ತಾರೆ. ಅದೇ ಮೊಸರು ಅವಲಕ್ಕಿ ಮದುವೆ ಮನೆ ಶೈಲಿ, ಅಂದರೆ ರಿಸೆಪ್ಷನ್ಗಳಿಗೆ ಹೋದಾಗ ಮೊಸರು ಅನ್ನ ಅಂತ ಅಂದ್ಕೊಂಡು ತಿಂತೀವಿ, ಆದರೂ ಅದು ಅನ್ನ ಆಗಿರೋಲ್ಲ, ಅವಲಕ್ಕಿಲಿ ಮಾಡಿರ್ತಾರೆ. ಸೊ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕ್ತೀವಿ ಅನ್ನೋದು ಮೊಸರು ಅವಲಕ್ಕಿಗೆ ತುಂಬ ಮ್ಯಾಟರ್ ಆಗುತ್ತೆ, ಅದು ತುಂಬ ವಿಶೇಷತೆಯನ್ನು ಪಡೆಯುತ್ತೆ. ಸೊ ಮೊಸರು ಅವಲಕ್ಕಿ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ನಾನು ಈಗ ಒಂದು 1/4 kg ಆಗೋಷ್ಟು ದಪ್ಪ ಅವಲಕ್ಕಿನ ಆಗಲೇ ನೆನೆಸಿಟ್ಕೊಂಡು ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ನೆನೆಸಿಟ್ಕೊಂಡು ಇದನ್ನು ಬಸ್ಕೊಂಡಿದ್ದೀನಿ. ಓಕೆ. ಆಮೇಲೆ ಒಗ್ಗರಣೆಗೆ ಏನೇನು ಬೇಕು ಅಂತ ಹೇಳೋದಾದರೆ ಕರಿಬೇವಿನ ಸೊಪ್ಪು, ಜೀರಿಗೆ, ಸಾಸಿವೆ, ಹಸಿಮೆಣಸು ಮತ್ತು ಗೋಡಂಬಿ ಮತ್ತು ಇಂಗು ಮತ್ತು ಮೊಸರು ಅವಲಕ್ಕಿಗೆ ಡೈರೆಕ್ಟಾಗಿ ಹಾಕುವಂಥ ಇಂಗ್ರೀಡಿಯೆಂಟ್ಸ್ ದಾಳಿಂಬೆ, ನೆನೆಸಿಟ್ಕೊಂಡಿರೋ ದ್ರಾಕ್ಷಿ, ಉಪ್ಪು ಮತ್ತು ಮೊಸರು. ಸೊ ಮಾಡ್ಕೊಳ್ಳೋಕ್ಕೆ ಶುರು ಮಾಡೋಣ. ಈಗ ಅವಲಕ್ಕಿ ಇದೆ, ಅವಲಕ್ಕಿಗೆ ನೆನೆಸಿಟ್ಕೊಂಡಿರೋ ಅವಲಕ್ಕಿಗೆ ಮೊಸರನ್ನು ಸೇರಿಸ್ಕೊಳ್ಳೋಣ. ಇದು ಮುಳುಗುವಷ್ಟು ಮೊಸರನ್ನು ಸೇರಿಸ್ಕೋಬೇಕು. ಮುಳುಗುವಷ್ಟು? ಇದು ಕಂಪ್ಲೀಟಾಗಿ ಮುಳುಗುವಷ್ಟು ಮೊಸರನ್ನು ಹಾಕ್ಕೊಂಡಿದ್ದೀವಿ. ನೋಡಿ, ಗಟ್ಟಿ ಮೊಸರು. ಇದಕ್ಕೆ ದ್ರಾಕ್ಷಿ, ದಾಳಿಂಬೆ ಮತ್ತು ಈಗ ಒಂದು ಒಗ್ಗರಣೆನ ಕೊಟ್ಕೊಳ್ಳೋಣ. ಇದನ್ನು ಮಿಕ್ಸ್ ಮಾಡಿಕೊಂಡು, ಓಕೆ. ಈಗ ಎಣ್ಣೆ ಬಿಸಿಯಾಗಿದೆ, ಅದಕ್ಕೆ ಮೊದಲನೇದಾಗಿ ಇಂಗು ಒಂದು ಸ್ವಲ್ಪ ಪರಿಮಳ ಬರುತ್ತೆ. ಸಾಸಿವೆ ಸಿಡಿಯುತ್ತೆ. ಜೀರಿಗೆ, ಗೋಡಂಬಿ, ಗೋಡಂಬಿ ಒಂದು ಸ್ವಲ್ಪ ಕೆಂಪಾಗಿದೆ. ಈಗ ಇದಕ್ಕೆ ಹಸಿ ಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪು ಅಷ್ಟನ್ನು ಹಾಕ್ಕೊಂಡು ಈಗ ಇದರ ಒಗ್ಗರಣೆಯನ್ನು ಹಾಕೊಂಡು ಸತಿ ಮಿಕ್ಸ್ ಮಾಡಿ. ಈಗ ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಮೊಸರು ಅವಲಕ್ಕಿ ರೆಡಿಯಾಗಿದೆ, ಸರ್ವ್ ಮಾಡ್ಕೊಂಬಿಡೋಣ. ರುಚಿಯಾಗಿರುವಂತಹ ಜೊತೆಗೆ ಆರೋಗ್ಯಕ್ಕೆ ಮತ್ತು ಹೊಟ್ಟೆಗೆ ತುಂಬ ತಂಪಾಗಿರುವಂತಹ ಮೊಸರು ಅವಲಕ್ಕಿ, ಅದರಲ್ಲೂ ಯಾವ್ಯಾವ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಳ್ಳೇಬೇಕು ಇದಕ್ಕೆ ತುಂಬ ರುಚಿಕರವಾಗಿ ಬರೋದಕ್ಕೆ ಅಂತ ತಮ್ಮೆಲ್ರಿಗೂ ಈ ಸಂಚಿಕೆಯಲ್ಲಿ ತೋರಿಸ್ಕೊಟ್ಟಿದ್ದೀನಿ. ತಾವೆಲ್ಲರೂ ಈ ಒಂದು ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡ್ತೀರಾ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ನಿಮ್ಗಳ ಕಮೆಂಟ್ಸನ್ನು ನಾನು ಓದಕ್ಕೆ ಕಾಯ್ತಾ ಇರ್ತೀನಿ. ಸೊ ತಮ್ಮೆಲ್ರಿಗೂ ಅರ್ಪಿಸ್ತಾ ಇರೋ ಈ ಮೊಸರು ಅವಲಕ್ಕಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ವೆಲ್ಕಮ್.